Good afternoon, students. So, yesterday I think we had completed all the topics regarding your first unit, that is Introduction to Embedded Systems. So, at first we defined your embedded system. So, let this be a revision class. ಇದೊಂದು revision class ಇರಲಿ. I hope you all follow. ಇವಾಗ ಬರೀ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಹೇಳ್ಕೊಂಡು ಹೋಗ್ತೀನಿ, ಅದಷ್ಟನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಇಫ್ ಪಾಸಿಬಲ್ ವಿ ಶಿಲ್ ಫಿನಿಶ್ ಇಟ್ ಆಫ್ ಟುಡೇ, ಇವತ್ತೇ ಮುಗಿಸ್ಬಿಡೋಣ ರಿವಿಷನ್. From tomorrow we shall start with your fresh new unit. Okay, so at first we defined an embedded system. What is an embedded system? Its history, everything. So we shall go one by one. A basic definition will be of your embedded system will be like this. So it's a electronic or electromechanical system. So I said you embedded system is basically a combination of hardware as well as software. Embedded system is basically a combination of hardware as well as software, right? So considering this combination, only by making use of this combination it cannot be called as embedded system. Hence we have to incorporate ಅಂತ ಹೇಳಿದ್ರೆ electronic machineries na electronic components na add ಮಾಡಬೇಕು to perform a desired function. Output ಏನಾಗಿರಬೇಕು, whatever you are going to desire. ಬಟ್ಟೆ ವಾಶ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಅ ವಾಷಿಂಗ್ ಮಷೀನ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ಆ ಥರ ಯಾವುದಾರು ಆಗಿರ್ಬೋದು, ಇಟ್ ಶುಡ್ ಪರ್ಫಾರ್ಮ್ ಅ ಡಿಸೈರ್ಡ್ ಫಂಕ್ಷನ್. ದಟ್ ಇಸ್ ರೆಫರ್ಡ್ ಆಸ್ ಎಂಬೆಡೆಡ್ ಸಿಸ್ಟಮ್ ಅಂತ ಹೇಳ್ತಾರೆ. ಇನ್ನು ಹಿಸ್ಟ್ರಿನಲ್ಲಿ ಎರಡು ಎಕ್ಸಾಂಪಲ್ಸ್ನ ತಗೊಳ್ತಾರೆ. ದ ಫಸ್ಟ್ ಒನ್ ಇಸ್ ಅಪೋಲೋ ಗೈಡೆನ್ಸ್ ಕಂಪ್ಯೂಟರ್ ಆ್ಯಂಡ್ ದೆನ್ ಅನದರ್ ಒನ್ ಇಸ್ ಮಿನಿಟ್ಮನ್ 1 ಮಿಸೈಲ್. ಎರಡರದ್ದು ಕೆಲವೊಂದು ಡೀಟೇಲಿಂಗ್ಸ್ ಹೇಳಿದ್ದಾರೆ. ಮಿನಿಟ್ಮನ್ 1 ಮಿಸೈಲ್ಗಿನ್ನ ಅಪೋಲೋ ಗೈಡೆನ್ಸ್ ಕಂಪ್ಯೂಟರ್ದು ಸ್ವಲ್ಪ ಡೀಟೇಲ್ಸ್ ಚೆನ್ನಾಗಿ ತಿಳ್ಕೊಳ್ಳಿ. ಇಟ್ ಈಸ್ ಹ್ಯಾವಿಂಗ್ ಅ ಕಮಾಂಡ್ ಮಾಡ್ಯೂಲ್ which is present on earth, a lunar excursion module which is present on moon. Loon excursion ಯೂಸ್ ಮಾಡ್ತಾರೆ ಇದನ್ನು. ಲೂನ್ ಎಕ್ಸ್ಕರ್ಷನ್ ಅಂತ ಹೇಳಿ ಲೂನಾರ್ ಎಕ್ಸ್ಕರ್ಷನ್ ಆರ್ ಮೂನ್ ಮೇಲೆ to know what is the condition and to know any details regarding moon, ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಅವರು ದೇ ಸ್ಟಾರ್ಟೆಡ್ ದಿಸ್ ಎಕ್ಸ್ಕರ್ಷನ್ ಅಂತ ಹೇಳ್ಬೋದು. ಸೊ ಅದ್ರ ಕೆಲವೊಂದು ಡೀಟೇಲ್ಸ್ ಇದೆ. ಎರಡು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಆ್ಯಂಡ್ ದೆನ್ ಕೀಪ್ ಆನ್ ಬಿಲ್ಡಿಂಗ್ ಯುವರ್ ಆನ್ಸರ್. ಸೊ ಹಾಗೆ ನೋಡೋದಾದರೆ ಈವನ್ ವಿ ಹ್ಯಾವ್ ಆಲ್ಸೋ ಡಿಸ್ಕಸ್ ಸಮ್ ಆಫ್ ದ ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್ ಆಫ್ ಎಂಬೆಡೆಡ್ ಸಿಸ್ಟಮ್. ಸೊ ಬೇಸಿಕಲಿ ವಿ ಹ್ಯಾಡ್ 4 combination or 4 classification based on generation, based on complexity and performance, and then based on deterministic behavior, and then also based on triggering. So the first classification based on generation. ಬೇಸ್ಡ್ ಆನ್ ಜನ್ರೇಷನಲ್ಲಿ ಅಗೈನ್ ಎಷ್ಟು ಜನ್ರೇಷನ್ ನೋಡಿದ್ವಿ ನಾವು? 4 ಜನ್ರೇಷನ್ನ ನೋಡಿದ್ವಿ. ಸೊ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಆ್ಯಂಡ್ ದೆನ್ ಫೋರ್ತ್. ಒಂದೊಂದು ಜನರೇಷನ್ಗೂ ದೇ ಸ್ಟಾರ್ಟೆಡ್ ಅಪ್ಗ್ರೇಡಿಂಗ್ ಯರ್ ಮೈಕ್ರೋ ಪ್ರೊಸೆಸರ್ಸ್ ಆ್ಯಂಡ್ ಕಂಟ್ರೋಲರ್ಸ್. ನೀವು ನೋಡ್ಬೋದು ಫಸ್ಟ್ ಜನ್ರೇಷನಲ್ಲಿ 8 ಮತ್ತು 4 ಬಿಟ್ ಮೈಕ್ರೋ ಪ್ರೊಸೆಸರ್ಸ್, ಮೈಕ್ರೋ ಕಂಟ್ರೋಲರ್ಸ್ ಇರ್ತಾಯಿತ್ತು. ಹಾಗೆ ಸೆಕೆಂಡ್ ಜನ್ರೇಷನಲ್ಲಿ 16 ಬಿಟ್ 8 ಆರ್ 16 ಬಿಟ್ ಬಂತು. ಹಾಗೆ ಥರ್ಡ್ ಜನ್ರೇಷನಲ್ಲಿ 32 ಬಿಟ್ ಆ್ಯಂಡ್ 16 ಬಿಟ್ ಬಂತು. ಮೈಕ್ರೋ ಕಂಟ್ರೋಲರ್ 16 ಬಿಟ್ಗೆ ಲಿಮಿಟ್ ಆಯಿತು. ಇದರಲ್ಲಿ ಯಾವುದೇ ರೀತಿಯ ಅಪ್ಗ್ರೇಡ್ ಬರಲಿಲ್ಲ. ಸೆಕೆಂಡಿಂದ ಥರ್ಡಿಗೆ ಮೈಕ್ರೋ ಕಂಟ್ರೋಲರ್ ರಿಮೈನ್ 16 ಬಿಟ್ ಮಾತ್ರನೇ ಇತ್ತು ವೆನ್ ಇಟ್ ಕಮ್ಸ್ ಟು ಸೆಕೆಂಡ್ ಟು ಥರ್ಡ್. ಇನ್ನು ಫೋರ್ತ್ ಜನ್ರೇಷನ್ಗೆ ಅಂತ ಬಂದಾಗ ಮಲ್ಟಿಕೋರ್ ಪ್ರಾಸೆಸರ್ಸ್ ಬಂತು. 13 ಬಿಟ್ 62 ಬಿಟ್ ಇವತ್ತೆಲ್ಲ 32 64 ಎಲ್ಲ ಹೊರಟೋಗಿದೆ. ಸೊ ಕ್ಯಾನ್ ಗೋ ವಿತ್ ದೋಸ್ ಕಂಟ್ರೋಲರ್ಸ್. ಸೊ ಸಿಸ್ಟಮ್ ಆನ್ ಚಿಪ್ ಮಲ್ಟಿಕೋರ್ ಪ್ರಾಸೆಸರ್ಸ್ ಅಂತ ನೋಡ್ಬೋದು. ಎಸ್, ಸೊ ದೇ ಮೇಡ್ ಎ ರಿಯಲ್ ಡೀಲ್ ಅಂತ ಹೇಳ್ಬೋದು, ಒಂದು ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. ಸೊ ದಿಸ್ ವಾಸ್ ರಿಗಾರ್ಡಿಂಗ್ ಯರ್ ಕಂಟ್ರೋಲರ್ಸ್ ಆ್ಯಂಡ್ ಪ್ರಾಸೆಸರ್ಸ್. ಹಾಗೆ ನೋಡೋದಾದರೆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಫಸ್ಟ್ ಜನ್ರೇಷನಲ್ಲಿ ಅಸೆಂಬ್ಲಿ ಲೆವೆಲಲ್ಲಿತ್ತು. ಅದೊಂದು ಸ್ವಲ್ಪ ಅಡ್ವಾನ್ಸ್ ಆಯಿತು, ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಷನ್ ಸೆಕೆಂಡ್ ಜನ್ರೇಷನಿಗೆ ಬಂತು. ಥರ್ಡ್ ಜನ್ರೇಷನಲ್ಲಿ ದೇ ಆ್ಯಡೆಡ್ DSP ಆ್ಯಂಡ್ ASICs ಆ್ಯಂಡ್ ದೆನ್ ಆಲ್ಸೋ ಇನ್ಸ್ಟ್ರಕ್ಷನ್ ಪೈಪ್ಲೈನಿಂಗ್ ಕೂಡ ಬಂತು. ಆ್ಯಂಡ್ ದೆನ್ ಹಾಗೆ ಫೋರ್ತ್ ಜನ್ರೇಷನ್ ನೋಡೋದಾದರೆ ದೇ ಸ್ಟಾರ್ಟೆಡ್ ಡೂಯಿಂಗ್ ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ functioning. Real-time operating system functioning now they started to enhance or they introduced ಅಂತ ಹೇಳ್ಬೋದು. So these are all the details regarding your hardware and software. ಕೆಲವೊಂದು ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಹೋಗ್ಬೋದು. ಟೆಲಿಫೋನ್ ಕೀಬೋರ್ಡ್ ವಾಸ್ ಟೆಲಿಫೋನ್ ಕೀಬೋರ್ಡ್ ಪ್ರೋಗ್ರಾಮಿಂಗ್, ಸ್ಟೆಪ್ಪರ್ ಮೋಟರ್ ಪ್ರೋಗ್ರಾಮಿಂಗ್, ಎವ್ರಿಥಿಂಗ್ ವಾಸ್ ಕನ್ಸಿಡರ್ಡ್ ಆ್ಯಟ್ ಫಸ್ಟ್ ಜನ್ರೇಷನ್. ಇನ್ನು ಸೆಕೆಂಡ್ ಜನ್ರೇಷನ್ ಅಂತ ಬಂದಾಗ ಡೇಟಾ ಅಕ್ವಿಸಿಷನ್ ಸಿಸ್ಟಮ್ ಅಂತ ಹೇಳ್ತಾರೆ. ಟ್ಯಾಲಿ ಎಲ್ಲ ಕೇಳಿರ್ಬೋದು ನೀವು. ಹಾಗೆ ದ ಕಂಪ್ಯೂಟರ್ಸ್ ದಟ್ ಈಸ್ ಯೂಸ್ಡ್ ಇನ್
ಸಮ್ ಮಾಲ್ ಆಗಿರ್ಬೋದು, ಮೋರಲ್ಲೆಲ್ಲ ಬಿಲ್ಲಿಂಗಿಗೆ ಯೂಸ್ ಮಾಡ್ತಾರೆ ಕಂಪ್ಯೂಟರ್ಸ್ನ. ಸೊ ದೇ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಯರ್ ನೆಕ್ಸ್ಟ್ ಅಪ್ಗ್ರೇಡೆಡ್ ಲೆವೆಲ್ ಆರ್ ಸೆಕೆಂಡ್ ಜನರೇಷನ್ ಕ್ಲಾಸಿಫಿಕೇಷನ್ ಅಂತ ಹೇಳ್ಬೋದು. ಸೊ when it comes to ಥರ್ಡ್ ಜನ್ರೇಷನಲ್ಲಿ ನೋಡೋದಾದರೆ, ಎಸ್, ಇಂಟೆಲ್ ಪೆಂಟಿಯಮ್ ಕಂಟ್ರೋಲರ್ಸ್, ಪ್ರಾಸೆಸರ್ಸ್, ಇವತ್ತಿನ ದಿನ AMDs ಎಲ್ಲ ಬಂದಿದೆ. ಸೊ ದೇ flooded market. So let me tell you, AMD processors are the best processors which are being provided these days. Ryzen ಅಂತ ಕರೀತಾರೆ. ಇಂಟೆಲ್ ಪ್ರಾಸೆಸರ್ಸ್ನ ತುಂಬಾ ಚೆನ್ನಾಗಿದೆ, ಹ್ಯಾವ್ ಬೀಟನ್ ಇಟ್, ಅದನ್ನು ಹೊಡೆದಾಕಿದ್ದಾರೆ. ಸೊ ಹಾಗೆ ನೋಡೋದಾದರೆ ಈವನ್ ವಿ ಹ್ಯಾವ್ ಸೊ ಇಂಟೆಲ್ ಪೆಂಟಿಯಮ್ ಆ್ಯಸ್ ಐ ಸೆಡ್. ಫೋರ್ತ್ ಜನ್ರೇಷನಲ್ಲಿ ಸ್ಮಾರ್ಟ್ಫೋನ್ಸ್, ಮೊಬೈಲ್, ಇಂಟರ್ನೆಟ್ ಡಿವೈಸಸ್, ಟ್ಯಾಬ್ಲೆಟ್ಸ್, ಫ್ಯಾಬ್ಲೆಟ್ಸ್ ಇವೆಲ್ಲ ಬಂದಿದೆ. ಯು ಕ್ಯಾನ್ ಗೋ ಥ್ರೂ ಆಲ್ ಆಫ್ ದಿಸ್ ಆ್ಯಂಡ್ ದೆನ್ ಯು ಹ್ಯಾವ್ analyze it. So the second type of classification was small scale, medium scale and large scale. So ಇಲ್ಲಿ ಅವ್ರು ಹೇಳ್ತಾ ಇರೋವಂಥದ್ದು with respect, or they are going to refer this classification with regards to the manufacturing sector. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಯಾವ ರೀತಿ ನಾವು ವಿ ಆರ್ ಗೋಯಿಂಗ್ ಟು ಮ್ಯಾನುಫ್ಯಾಕ್ಚರ್. ಸ್ಮಾಲ್ ಸ್ಕೇಲ್ ಅಂತ ಬಂದಾಗ, ಇಫ್ ಯುವರ್ ಅಪ್ಲಿಕೇಶನ್ ಇಸ್ ಸ್ಮಾಲ್, ಇಟ್ ಈಸ್ ನಾಟ್ ಸೋ ಮಚ್ ಟೈಮ್ ಕ್ರಿಟಿಕಲ್ ಇಲ್ಲ ಅಂತ ಹೇಳಿ ಸ್ಮಾಲ್ ಸ್ಕೇಲ್ನ ಅಬ್ಸರ್ವ್ ಮಾಡ್ಬೋದು. ಮೀಡಿಯಮ್, ಒಂದು ಸ್ವಲ್ಪ ಟೈಮ್ ಕ್ರಿಟಿಕಲ್ ಬೇಕು, ಒಂದು ಸ್ವಲ್ಪ ಅಪ್ಲಿಕೇಶನ್ ಕೂಡ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ ಮೀಡಿಯಮ್ ಸ್ಕೇಲ್ ನೋಡ್ಬೋದು. ಲಾರ್ಜ್ ಸ್ಕೇಲ್ ಅಂತ ಬಂದಾಗ ವಿಚ್ ಡಿಮ್ಯಾಂಡ್ಸ್ ಹೈ ಪರ್ಫಾರ್ಮೆನ್ಸ್, ರಿಯಲ್ ಟೈಮ್ ಅಪ್ಲಿಕೇಶನ್ಸ್, ಅಲ್ಲಿ ನಾವು ಲಾರ್ಜ್ ಸ್ಕೇಲ್ನ ನೋಡ್ಬೋದು ಅಂತ ಹೇಳ್ತಾರೆ. ಆ್ಯಸ್ ಐ ಸೆಡ್, ಇದೆಲ್ಲ ಪಾಯಿಂಟ್ಸ್ ಕೂಡ ಇದೆ. ಸೊ ದ ಫೋರ್ತ್ ಕ್ಲಾಸಿಫಿಕೇಶನ್ ವಾಸ್ ಡಿಪೆಂಡಿಂಗ್ ಆನ್ ದ ಬಿಹೇವಿಯರ್, ಐದರ್ ಡಿಟರ್ಮಿನಿಸಮ್. ಬಿಹೇವಿಯರ್ ಆಫ್ ಯುವರ್ ಎಂಬೆಡೆಡ್ ಸಿಸ್ಟಮ್ ನಿಮಗೆ ಗೊತ್ತಿತ್ತಾ, ಅದನ್ನು you are going to call it as deterministic. ಅದು ಗೊತ್ತಿಲ್ವಾ, you are going to call it as non-deterministic. And then similarly, even we had discussed your time triggering also. Time triggering ಅಂತ ಹೇಳಿದ್ರೆ, if you have an event, ಯಾವುದೋ ಒಂದು ಇವೆಂಟ್ ನಡೀತಾ ಇದೆ, ಆ ಇವೆಂಟ್ ಪ್ರಕಾರ ನಿಮ್ಮ ಎಂಬೆಡೆಡ್ ಸಿಸ್ಟಮ್ ಏನಾದರೂ, if it is changing its input, if it is changing its output, and if it is providing, or for example, ಅವತ್ತು ನಾನು ಹೇಳಿದೆ ಇವೆಂಟ್ ಅಂತ ಹೇಳಿದ್ರೆ ಇವಾಗ ಏರ್ ಕಂಡೀಷನಿಂಗ್ ಇದೆ, ಅಥವಾ ಸೀಸನಲ್ ಚೇಂಜಸ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಸೀಸನ್ ಚೇಂಜ್ ಆಗೋವಂಥ ಟೈಮಲ್ಲಿ ಕಾರ್ಗಳಲ್ಲಿ ಇರೋವಂಥ ACsಲ್ಲಿ ವಿ ಹ್ಯಾವ್ ಅನ್ ಆಪ್ಷನ್ ಕಾಲ್ಡ್ ಆಸ್ ಆಟೋಮ್ಯಾಟಿಕ್ ರೂಮ್ ಟೆಂಪ್ರೇಚರ್ ಅಥವಾ ಆಟೋಮ್ಯಾಟಿಕ್ ಟೆಂಪ್ರೇಚರ್ ಅಂತ ಯಾವುದೋ ಒಂದು ಮೋಡ್ ಇದೆ, ನೀವು ನೋಡ್ಬೋದು ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು. ದೆರ್ ಇಸ್ ನೋ ನೀಡ್ ಟು ಗಿವ್ ಆನ್ ಇನ್ಪುಟ್. ನೀವು ರಿಮೋಟ್ ಕಂಟ್ರೋಲರ್ ಅಥವಾ ಬೇರೆ ಇನ್ನೊಂದು ಯಾವುದೋ ಕಂಟ್ರೋಲರಿಂದ ಇನ್ಪುಟ್ ಕೊಡೋವಂಥ ನೆಸೆಸಿಟಿ ಇರೋದಿಲ್ಲ. ಯು ಕ್ಯಾನ್ ಆ AC ಏನು ಮಾಡುತ್ತೆ, ಇಟ್ ವಿಲ್ ಹ್ಯಾವ್ ಸಮ್ ಅಲ್ಗಾರಿದಮ್, ಅದ್ರ ಪ್ರಕಾರ ಅದು ಚೇಂಜ್ ಮಾಡ್ತಾ ಹೋಗುತ್ತೆ. ಮಳೆಗಾಲ ಏನಾರು ಅಥವಾ ಚಳಿಗಾಲ ಏನಾರು ಇತ್ತು ಅಂತ ಹೇಳಿದ್ರೆ ಒಂದು ಸ್ವಲ್ಪ ವಾರ್ಮ್ ಮಾಡುತ್ತೆ, ಅಥವಾ ತುಂಬ ಸಮ್ಮರ್ ತುಂಬ ಹೀಟ್ ಇದೆ ಅಂತ ಹೇಳಿದ್ರೆ ಇಟ್ ವಿಲ್ ಪ್ರೊವೈಡ್ ಇಟ್ಸ್ ಮ್ಯಾಕ್ಸಿಮಮ್ ಚಿಲ್ಲಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಇದನ್ನು ಇವೆಂಟ್ ಟ್ರಿಗರಿಂಗ್. ಇವೆಂಟ್ ಪ್ರಕಾರ ನಿಮ್ಮ ಎಂಬೆಡೆಡ್ ಸಿಸ್ಟಮ್ ಏನಾದರೂ ಇಫ್ ಇಟ್ ಇಸ್ ಚೇಂಜಿಂಗ್ ಇಟ್ಸ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಇನ್ಪುಟ್ ಅಂತ ಹೇಳೋದು ದಟ್ಸ್ ನಾಟ್ ಸೋ ಮಚ್ ಅಪ್ರಾಪ್ರಿಯೇಟ್, ಬಟ್ ಇಫ್ ಇಟ್ ಇಸ್ ಚೇಂಜಿಂಗ್ ಇಟ್ಸ್ ಔಟ್ಪುಟ್ ಡಿಪೆಂಡಿಂಗ್ ಆನ್ ದ changing event, then it can be considered as event triggered embedded system. So these are all the basic classifications that we understood and undergone regarding embedded system. So moving on, we have discussed major application areas. So major application areas alli, let me tell you, ಈ ಒಂದು ಹೆಡ್ಡಿಂಗ್ಗಳನ್ನ ನೆನ್ಪಿಟ್ಕೊಳ್ಳಿ. ದೀಸ್ ಒನ್ಸ್, ಇವುಗಳನ್ನ ನೆನ್ಪಿಟ್ಕೊಂಡ್ರೆ ಐ ಕ್ಯಾನ್ ಗಿವ್ ಯು ಅರ್ ಓನ್ ಎಕ್ಸಾಂಪಲ್ಸ್. ಇನ್ನೊಂದ್ಸಲ ನಾನು ಕೂಡ ಹೇಳ್ಕೊಟ್ಬಿಡ್ತೀನಿ, ಹಾಗೆ ನೋಡ್ಕೊಳ್ತಾ ಹೋಗಿ. ಸೊ ಇಟ್ ಕಮ್ಸ್ ಟು ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿದ್ರೆ, ಆಸ್ ಅ ಕಸ್ಟಮರ್ ವಾಟ್ ಆರ್ ಆಲ್ ದ ರಿಕ್ವೈರ್ಮೆಂಟ್ ದಟ್ ಐ ಕ್ಯಾನ್ ಹ್ಯಾವ್. ಸೊ ಅದರಲ್ಲಿ ನೋಡೋದಾದರೆ ಕ್ಯಾಮ್ ಕಾರ್ಡರ್ಸ್ ಇದೆ, ಕ್ಯಾಮರಾಸ್ ಇದೆ. ಯು ಹ್ಯಾವ್ ಮೆನಿ ಟೆಕ್ನಾಲಜೀಸ್ ರಿಗಾರ್ಡಿಂಗ್ ಕ್ಯಾಮರಾ. ಅದರಲ್ಲಿ ಹೈ ಎಂಡ್ ಕ್ಯಾಮರಾಗಳು, ಇಟ್ ಈಸ್ ಹ್ಯಾವಿಂಗ್ ಅ ವೆರಿ ಸೊಫಾಸ್ಟಿಕೇಟೆಡ್ ಎಂಬೆಡೆಡ್ ಸಿಸ್ಟಮ್ಸ್. ಕ್ರಿಕೆಟಲ್ಲೆಲ್ಲ ಸ್ಲೋಮೋ ಕ್ಯಾಮ್ರಾಸ್ ಆಗಿರ್ಬೋದು, ಇವತ್ತಿನ ದಿನ ಮೂವೀಸಲ್ಲೆಲ್ಲ ಯೂಸ್ ಮಾಡ್ತಾರೆ ಸ್ಲೋಮೋ ಕ್ಯಾಮ್ರಾಸ್. ಆ ಥರದನ್ನೆಲ್ಲ ನೋಡಿದಾಗ ವಿ ಹ್ಯಾವ್ ವೆರಿ ಹೈಲಿ ಅಡ್ವಾನ್ಸ್ಡ್ ಸೊಫಾಸ್ಟಿಕೇಟೆಡ್ ಕ್ಯಾಮರಾಸ್ ರಿಗಾರ್ಡಿಂಗ್ ಸಚ್ ಟೆಕ್ನಾಲಜಿ. ಸೊ ಹಾಗೆ ನೋಡಿದ್ರೆ ಹೌಸ್ ಹೋಲ್ಡ್ ಅಪ್ಲಯನ್ಸಸ್ ಅಂತ ಬಂದಾಗ ಮನೆಗಳಲ್ಲಿ ನಾವೆಲ್ಲೆಲ್ಲಿ ಎಂಬೆಡೆಡ್ ಸಿಸ್ಟಮ್ಸ್ನ ನೋಡ್ಬೋದು. ಇವತ್ತಿನ ದಿನ ಟಿವಿಗಳನ್ನು ನೋಡ್ಬೋದು, ಸ್ಮಾರ್ಟ್ TVs ಅಂತ ಕರೀತಾರೆ, ಆಂಡ್ರಾಯ್ಡ್ TVs ಅಂತ ಕರೀತಾರೆ. ಹಾಗೆ DVD ಪ್ಲೇಯರ್ಸ್ಗಳಲ್ಲಿ ನೋಡ್ಬೋದು. ಇದೇ ಎಕ್ಸಾಂಪಲ್ ನಾವು ಆಲ್ರೆಡಿ ಡಿಫ್ರೆನ್ಸಸ್ಸಲ್ಲಿ ನೋಡಿದ್ವಿ. ಸೊ ಹಾಗೆ ವಿ ಹ್ಯಾವ್ ಆಲ್ಸೋ ಸೀನ್ ಈವನ್ ಇನ್ ವಾಷಿಂಗ್ ಮಷಿನ್ಗಳಲ್ಲೂ ಕೂಡ ಇದನ್ನು ಕೂಡ ನಾನು ನಾರ್ಮಲಿ ಐ ವಿಲ್ ಟೇಕ್ ಇಟ್ ಅಲಾಂಗ್ ವಿತ್ DVD ಪ್ಲೇಯರ್ಸ್ ಆಲ್ಸೋ. ವಾಷಿಂಗ್ ಮಷಿನ್, DVD ಪ್ಲೇಯರ್ ಎರಡು ಕೂಡ ಒಟ್ಟಿಗೆ ನೋಡ್ಬೋದು. ಸೊ ಹಾಗೆ ಫ್ರಿಜ್ಗಳಲ್ಲಿ ನೋಡ್ಬೋದು, ರೆಫ್ರಿಜಿರೇಟರ್ಸಲ್ಲಿ. ಸೊ ಹಾಗೆ ಮೈಕ್ರೋವೇವ್ ಅವನ್ಗಳಲ್ಲಿ ಕೂಡ ನೋಡ್ಬೋದು. ಲೈಕ್ ವೈಸ್ ವಿ ಹ್ಯಾವ್
different household appliances which basically make use of embedded systems in real-time scenarios ಅಂತ ಹೇಳ್ಬೋದು. So moving on, we have also discussed, yeah, our embedded systems can also be seen in home automation and security systems. ಹೋಮ್ ಆಟೋಮೇಷನ್ ಮತ್ತು ಸೆಕ್ಯೂರಿಟಿ ಸಿಸ್ಟಮ್ಸ್ಗಳಲ್ಲಿ ನೋಡ್ಬೋದು. ಎ ಸಿಸಲ್ಲಿ, ಸ್ಪ್ರಿಂಕ್ಲರ್ಸಲ್ಲಿ ಇಂಟ್ರೂಡರ್ ಡಿಟೆಕ್ಷನ್ ಅಲಾರ್ಮ್ಸ್. ಇಂಟ್ರೂಡರ್ ಡಿಟೆಕ್ಷನ್ ಅಲಾರ್ಮ್ ಅಂತ ಹೇಳಿದ್ರೆ ಯಾರಾದರೂ ನಿಮ್ಮ ಮನೆಗಳಿಗೆ ಅನ್ಇನ್ವೈಟೆಡ್ ಗೆಸ್ಟ್, ನಾವು ಯಾರು ಗೋಯಿಂಗ್ ಟು ಕಾಲ್ ಇಟ್ ಆಸ್ ಗೆಸ್ಟ್ ಅಲ್ಲ, ಅವರು ಅನ್ಇನ್ವೈಟೆಡ್ ಪರ್ಸನ್ ದೇ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್, ಆರ್ ದೇ ಆರ್ ಗೋಯಿಂಗ್ ಟು ಕನ್ಸಿಡರ್ಡ್ ಆಸ್ ಇಂಟ್ರೂಡರ್ಸ್. ಸೊ ಅವ್ರುಗಳು ಬರೋವಂಥದ್ದು, ತೊಂದರೆ ಮಾಡೋವಂಥದ್ದು, ಕಳ್ಳರುಗಳು ಬರೋದು, ಅವನ್ನೆಲ್ಲ ಡಿಟೆಕ್ಟ್ ಮಾಡೋದಕ್ಕೆ we can make use of an embedded system which will be basically comprising of sensor module and controller and then a actuating system or output ಮಾಡೋವಂಥ ಅಥವಾ ಅಲಾರ್ಮೋ ಅಥವಾ ಯಾವುದೊಂದು ಬಜರೋ ಕ್ಯಾನ್ ಅಬ್ಸರ್ವ್. Even we can see them in automotive industries also. When it comes to automotive industry, as ನಾರ್ಮಲಿ ನಾನು ಪ್ರತಿ ಕ್ಲಾಸಲ್ಲೂ ಹೇಳ್ತಾನೆ ಇರ್ತೀನಿ, ಒಂದು ಆಟೋಮ್ಯಾಟಿಕ್ ಟೆಂಪ್ರೇಚರ್ ಕಂಟ್ರೋಲರ್ ಆಗಿರ್ಬೋದು, ಆಟೋಮ್ಯಾಟಿಕ್ ಇಗ್ನಿಷನ್ ಸಿಸ್ಟಮ್ಸ್ ಆಗಿರ್ಬೋದು. ಇವತ್ತಿನ ದಿನ ತುಂಬ ಟೆಕ್ನಾಲಜೀಸ್ ಇದೆ. ABS ಅಂತಿದೆ, ಆ್ಯಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್, ವೇರ್ ಯುವರ್ ಬ್ರೇಕ್ಸ್ ಆರ್ ಟೈರ್ಸ್ ವೋಂಟ್ ಗೆಟ್ ಸ್ಕಿಡ್ ಆ ಥರದ್ದು ಯಾವುದೂ ಆಗಲ್ಲ, ಅಲ್ಲೆಲ್ಲ ನೋಡ್ಬೋದು. ಸೊ ಹಾಗೆ ಆಟೋಮ್ಯಾಟಿಕ್ ನ್ಯಾವಿಗೇಷನ್ ಸಿಸ್ಟಮ್, ಎಸ್ ಜಿ ಪಿ ಎಸ್ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಎಂಬೆಡೆಡ್ ಸಿಸ್ಟಮ್. ಸೊ ಹಾಗೆ ನೋಡೋದಾದರೆ ಈವನ್ ಇನ್ ಟೆಲಿಕಾಮ್ ಇಂಡಸ್ಟ್ರಿ ಆಲ್ಸೋ ಟೆಲಿಫೋನ್ಸ್ ಅಲ್ಲೆಲ್ಲ ನೋಡ್ಬೋದು. ಕಂಪ್ಯೂಟರ್ ಪೆರಿಫಲ್ಸ್ ಅಂತ ಹೇಳ್ತಾರೆ, ಪ್ರಿಂಟರ್ಸ್, ಸ್ಕ್ಯಾನರ್ಸ್, ಫ್ಯಾಕ್ಸ್ ಮಷೀನ್ಸ್. ವಿ ಹ್ಯಾವ್ ಮೆನಿ ಸಚ್ ಡಿವೈಸಸ್ ವಿಚ್ ಬೇಸಿಕಲಿ ಮೇಕ್ ಯೂಸ್ ಆಫ್ ಎಂಬೆಡೆಡ್ ಸಿಸ್ಟಮ್ ಫಾರ್ ದ್ಯಾಟ್ ನಾರ್ಮಲ್ ಫಂಕ್ಷನಿಂಗ್ ಆ್ಯಂಡ್ ಆಪರೇಷನ್. ಹಾಗೆ ಕಂಪ್ಯೂಟರ್ ನೆಟ್ವರ್ಕಿಂಗ್ ಸಿಸ್ಟಮ್, ವೆನ್ ಇಟ್ ಕಮ್ಸ್ ಟು ಕಮ್ಯುನಿಕೇಷನ್ ಎಲ್ಲೆಲ್ಲಿ ನೋಡ್ಬೋದು. We can basically observe them in routers, switches, hubs, firewalls, all such components regarding communication. ಸೊ ಹಾಗೆ ನೋಡೋದಾದರೆ ಹೆಲ್ತ್ ಕೇರ್ ಅಂತ ಬಂದಾಗ ವಿ ಹ್ಯಾವ್ ಅಬ್ಸರ್ವ್ ದಮ್ ಇನ್ ಸ್ಕ್ಯಾನರ್ಸ್, EEG, ECG ಆ್ಯಂಡ್ ಆಲ್ ದೋಸ್. EEG ಅಂತ ಹೇಳಿದ್ರೆ ಎಲೆಕ್ಟ್ರೋಎನ್ಸೆಫಲೋಗ್ರಾಮ್, ECG ಅಂತ ಹೇಳಿದ್ರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್, ಅಲ್ಲೆಲ್ಲ ಕಡೆನೂ ಅಬ್ಸರ್ವ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಈವನ್ ವಿ ಹ್ಯಾವ್ ಅಬ್ಸರ್ವ್ಡ್ ಇನ್ ಮೆಷರ್ಮೆಂಟ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್, ಡಿಜಿಟಲ್ ಮಲ್ಟಿಮೀಟರ್ಸ್ ಆಗಿರ್ಬೋದು, ಡಿಜಿಟಲ್ CROs ಆಗಿರ್ಬೋದು, PLC systems, many such meters or systems can be observed using a embedded system. Even in banking also, automatic teller machine, ATM ಅಂತ ಹೇಳ್ತಾರೆ. ಹಾಗೆ ಕರೆನ್ಸಿ ಕೌಂಟರ್ಸ್ ಎಲ್ಲ ಕಡೆನೂ ನಾವು ಎಂಬೆಡೆಡ್ ಸಿಸ್ಟಮ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಆಲ್ಸೋ ವಿ ಕ್ಯಾನ್ ಸಿ ದೆಮ್ ಅಂತ ಹೇಳ್ತಾರೆ. ಸೊ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ವಿ ಹ್ಯಾಡ್ ಯುವರ್ ಪರ್ಪಸ್ ಆಫ್ ಎಂಬೆಡೆಡ್ ಸಿಸ್ಟಮ್ ವಿತ್ ಎಕ್ಸಾಂಪಲ್ಸ್. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ರಿಗಾರ್ಡಿಂಗ್ your first unit. So we have, what is the main reason to build an embedded system? So that is the thing that they are going to tell you. ಇಲ್ಲಿ ಪರ್ಪಸ್ ಅಂತ ಹೇಳ್ತಾ ಇರೋದು ಏನಕ್ಕೆ ಬೇಕು, ಯಾವ ಕಾರಣಕ್ಕೋಸ್ಕರ ನೀವು ಎಂಬೆಡೆಡ್ ಸಿಸ್ಟಮ್ನ ಬಿಲ್ಡ್ ಮಾಡ್ತಿದ್ದೀರಾ. ಅದರಲ್ಲಿ 6 types or 6 purposes ನೋಡಿದ್ವಿ ನಾವು. The first one is data collection, storage or representation. The second one is data communication. The third one is digital processing or data processing or signal processing ಅಂತ ಕರಿಬೋದು. And then the fourth one is monitoring, and then the fifth one is control, and then the last one application specific user interface. ಸೊ ಇಷ್ಟು ಟೈಪ್ಸ್ ಇದೆ. ಇದರಲ್ಲಿ ಫಸ್ಟ್ ಒನ್ ಅಂತ ಬಂದಾಗ ಡೇಟಾ ಕಲೆಕ್ಷನ್, ಸ್ಟೋರೇಜ್ ಆರ್ ರೆಪ್ರೆಸೆಂಟೇಷನ್. ಆಲ್ವೇಸ್ ಇಮ್ಯಾಜಿನ್ ಯಾವುದಾರ ಒಂದು CRO ಅಥವಾ ಎನಿ ಲೈಕ್ ವಾಯ್ಸ್ ಯಾವುದಾರ ಒಂದು ಎಕ್ಸಾಂಪಲ್ನ ನೆನ್ಪಿಟ್ಕೊಳ್ಳಿ. ಸೊ ಬೆಸ್ಟ್ ಎಕ್ಸಾಂಪಲ್ ನಾನೇ ಕೊಟ್ಟಿರೋವಂಥದ್ದು ಯಾವುದಾದ್ರು ಡಿಜಿಟಲ್ ಕ್ಯಾಮ್ರಾ ಹೇಳಿದೆ. ಎಸ್, ಡಿಜಿಟಲ್ ಕ್ಯಾಮ್ರಾ ಹೇಳಿದ್ದೆ ನಾನು. ಸೊ ಡಿಜಿಟಲ್ ಕ್ಯಾಮ್ರಾದಲ್ಲಿ ನಾರ್ಮಲ್ ಏನಾಗುತ್ತೆ, ಇನ್ಪುಟ್ ವಿಲ್ ಬಿ ಟೇಕನ್ ಆಸ್ ಅ ಸಿಗ್ನಲ್ ಆರ್ ಆ್ಯನ್ ಇಮೇಜ್ ಈಸ್ ಕನ್ಸಿಡರ್ಡ್ ಆಸ್ ಅ ಸಿಗ್ನಲ್ ವಿಚ್ ಇಸ್ ಪಾಸ್ ಥ್ರೂ ಅ ಲೆನ್ಸ್ ಮುಖಾಂತರ ಹೋಗಿ ಅದನ್ನು ಡೇಟಾ ಕಲೆಕ್ಷನ್ ಅಂತ ಕರಿಬೋದು. ಸ್ಟೋರೇಜ್ ಅಂತ ಹೇಳಿದ್ರೆ ಹಾರ್ಡ್ ಡಿಸ್ಕಲ್ಲಿ ಸ್ಟೋರ್ ಆಗುತ್ತೆ ಅಥವಾ ಮೆಮರಿ ಕಾರ್ಡಲ್ಲಿ ಸ್ಟೋರ್ ಆಗುವಂಥದ್ದಾಗಿರ್ಬೋದು. ರೆಪ್ರೆಸೆಂಟೇಷನ್ ಅಂತ ಹೇಳಿದ್ರೆ ದರ್ ವಿಲ್ ಬಿ LCD ಡಿಸ್ಪ್ಲೇ. ಇದು ಕ್ಯಾಮ್ರಾ ಅಂತ ತೊಗೊಂಡಿರೋದ್ರಿಂದ LCD ಡಿಸ್ಪ್ಲೇ, LED ಡಿಸ್ಪ್ಲೇಸ್ ನೋಡ್ತೀವಿ. ಯೂಸರ್ ಎಂಡ್ ಹತ್ರ ಇರುತ್ತೆ, ಏನು ಪಿಕ್ಚರ್ ತೊಗೊಂಡಿದ್ದೀನೋ ಅದನ್ನು ಒಂದು ಫೋಟೋ ಕಾಪಿ ಥರ ತೋರಿಸುತ್ತೆ. ವರಾಸ್ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ ಏನಾದ್ರು ತೊಗೊಳ್ತೀರಾ ಅಂತ ಹೇಳಿದ್ರೆ CRO ಆಗಿರ್ಬೋದು, ಯಾವ ಬಜರ್ ಡಿಸ್ಪ್ಲೇಸಲ್ಲಿ ಯಾವ್ದಾರು ಆಗಿರ್ಬೋದು, LED, LCD ಯಾವ್ದಾರು ಆಗಿರ್ಬೋದು. ಹಾಗೆ ಕೇಳಿಸ್ಕೋಬೇಕು ಅಂತ ಹೇಳಿದ್ರೆ ಬಜರ್ಸ್ ಆಗಿರ್ಬೋದು. ಸಿಮಿಲರ್ಲಿ ವಿಜುವಲಲ್ಲಿ ಬೇಕು, ಅಥವಾ ನೀವು ECGನೆಲ್ಲ ನೋಡಿದ್ರೆ ECG ಕೆನಾಟ್ ಬಿ ಕನ್ಸಿಡರ್ ಆಸ್ ಅನ್ ಎಕ್ಸಾಂಪಲ್. ECG ಬೇಡ, ನಾರ್ಮಲಿ CROನ ಏನಾದ್ರು ಕನ್ಸಿಡರ್ ಮಾಡ್ತೀರಾ ಅಂತ ಹೇಳಿದ್ರೆ ಈವನ್ ದಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಅ ಎಕ್ಸಾಂಪಲ್. ಸೊ ಬೇಸಿಕಲಿ data can be anything that is text, voice, video or anything of such.
and even they can be in analog or digital format. So basically, in case ನಮ್ಮ ಎಂಬೆಡೆಡ್ ಸಿಸ್ಟಮ್ ಏನಾದರೂ ಅನಲಾಗ್ ಸಿಗ್ನಲ್ನ ಡಿಜಿಟಲ್ ಸಿಗ್ನಲ್ನ ಡೈರೆಕ್ಟಾಗಿ ತೊಗೊಳ್ಳೋದಾದರೆ ಇನ್ಪುಟ್ ಆಗಿ ದೆರ್ ಇಸ್ ನೋ ನೀಡ್ ಟು ಹ್ಯಾವ್ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್. ಆದರೆ ಡಿಜಿಟಲ್ ಸಿಗ್ನಲ್ ಇನ್ಪುಟ್ ಆಗಿಲ್ಲ, ಅನಲಾಗ್ ಸಿಗ್ನಲ್ ಇನ್ಪುಟ್ ಆಗಿದೆ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕನ್ಸಿಡರ್ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಪ್ರಾಸೆಸ್ ಯುವರ್ ಇನ್ಪುಟ್. ಅದೇ ಥರ ನೋಡೋದಾದರೆ ಈವನ್ ವಿ ಹ್ಯಾವ್ ಹ್ಯಾಡ್ ಡೇಟಾ ಕಮ್ಯುನಿಕೇಷನ್. ಇನ್ನು ಕಮ್ಯುನಿಕೇಷನ್ ಅಂತ ಬಂದಾಗ ಸೆಂಡಿಂಗ್ ರಿಸೀವಿಂಗ್ ಈ ಟೆಕ್ನಾಲಜಿ ಬರುತ್ತೆ. ಈ ಟೆಕ್ನಾಲಜಿನಲ್ಲಿ ಬೇಸಿಕಲಿ ಟ್ರಾನ್ಸ್ಮಿಷನ್ ಮೀಡಿಯಮ್ಗಳಲ್ಲಿ ಕೂಡ ನೋಡ್ಬೋದು. ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಎಂಬೆಡೆಡ್ ಸಿಸ್ಟಮ್. ಸೊ ಹಾಗೆ ಸಿಗ್ನಲ್ ಪ್ರಾಸೆಸಿಂಗ್ ಅಂತ ಬಂದಾಗ ಸಿಗ್ನಲ್ ಪ್ರಾಸೆಸಿಂಗಲ್ಲಿ ಹಿಯರಿಂಗ್ ಏಡ್ದೊಂದು ಎಕ್ಸಾಂಪಲ್ ತೊಗೊಂಡಿದ್ದೆ ನಾನು. ಸೊ ಇದರಲ್ಲಿ ಹಿಯರಿಂಗ್ ಏಡ್ ಇಸ್ ನಥಿಂಗ್ ಬಟ್ ಸ್ಪೀಚ್ ಕೋಡ್ ಸಿಂಥಸಿಸ್. ಸೊ ಇದರಲ್ಲಿ ಯಾವ್ದಾರು ಆಗ್ಬೋದು, ಈವನ್ ಯು ಕ್ಯಾನ್ ರೈಟ್ ಇಟ್ ಈವನ್ ದ್ಯಾಟ್ ಒನ್. ಸೊ ನಾರ್ಮಲಿ ಕಿವಿ ಕೇಳದಲ್ಲೇ ಇರೋರಿಗೆ ಒಂದು ಸ್ವಲ್ಪ ಸಿಗ್ನಲ್ನ ಆ್ಯಂಪ್ಲಿಟ್ಯೂಡ್ನ ಜಾಸ್ತಿ ಮಾಡಿ ಕೇಳಿಸಿದ್ರೆ, ಇಫ್ ದೇ ಹ್ಯಾವ್ ಸಮ್ ಸ್ಟ್ರೆಂತ್ ಇನ್ ದೇರ್ ನರ್ವ್, ಇಯರಲ್ಲಿರೋಂಥ ನರ್ವ್ಗೆ ಒಂದು ಸ್ವಲ್ಪ ಸ್ಟ್ರೆಂತ್ ಇದ್ದರೆ ಸಾಕು, ಅದನ್ನು ಆ್ಯಂಪ್ಲಿಟ್ಯೂಡ್ನ ಜಾಸ್ತಿ ಮಾಡಿಕೊಡೋದ್ರಿಂದ ಅವ್ರಿಗೆ ಕೇಳೋವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗೆ ಮಾನಿಟರಿಂಗ್ ಅಂತ ಬಂದಾಗ ಇ ಸಿ ಜಿ, ಇ ಇ ಜಿ ಮಾನಿಟರಿಂಗ್ ಅಂತ ಹೇಳಿದ್ರೆ ದೇ ಕ್ಯಾನ್ ಓನ್ಲಿ ಡಿಸ್ಪ್ಲೇ ದ ವಾಟ್ ಯು ಕ್ಯಾನ್ ಸೇ ಚೇಂಜಸ್, ಎನ್ವಿರಾನ್ಮೆಂಟಲ್ ಚೇಂಜಸ್ನ ಡಿಸ್ಪ್ಲೇ ಮಾಡುತ್ತೆ ಅಷ್ಟೇ. ಆದರೆ ಇಟ್ ಕೆ ನಾಟ್ ಕಂಟ್ರೋಲ್ ದೆಮ್, ಅದು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಪಾಯಿಂಟ್ನ ಕ್ಲಿಯರ್ ಮಾಡಿ ಹೇಳ್ತಾ ಇದ್ದಾರೆ. ಸೊ ಹಾಗೆ ಕಂಟ್ರೋಲಿಂಗ್ ಅಂತ ಬಂದಾಗ ಎ ಸಿ ಎಕ್ಸಾಂಪಲ್ ತಗೊಳ್ಳಿ. ಎ ಸಿನಲ್ಲಿ ಸೆನ್ಸರ್ ಇರುತ್ತೆ, ರಿಮೋಟ್ ಕಂಟ್ರೋಲ್ ಇರುತ್ತೆ, ಒಂದು ಥರ್ಮಿಸ್ಟರ್ ಇರುತ್ತೆ. ಎರಡೂ ಇನ್ಪುಟ್ ಕೂಡ ಎಂಬೆಡೆಡ್ ಸಿಸ್ಟಮ್ಗೆ ಹೋಗುತ್ತೆ, ಕಂಪೇರ್ ಮಾಡುತ್ತೆ, ಟೆಂಪ್ರೇಚರ್ ಜಾಸ್ತಿ ಮಾಡಬೇಕಾ ಬೇಡವಾ ಡಿಸೈಡ್ ಮಾಡುತ್ತೆ. ಆ್ಯಂಡ್ ದೆನ್ ದ ಆ್ಯಕ್ಚುಯೇಟಿಂಗ್ ಸಿಸ್ಟಮ್ ಕಂಪ್ರೆಸರ್ ಯೂನಿಟ್ ವಿಲ್ ಕಂಪ್ರೆಸ್ ದ ಸಿಸ್ಟಮ್. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್. ಹಾಗೆ ಅಪ್ಲಿಕೇಶನ್ ಸ್ಪೆಸಿಫಿಕ್ ಯೂಸರ್ ಇಂಟರ್ಫೇಸ್ ಅಂತ ಹೇಳಿದ್ರೆ, ಎಸ್ ಯುವರ್ ಸ್ಮಾರ್ಟ್ಫೋನ್ ಅಥವಾ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ಗೋಸ್ಕರ ಅಂತ ಡಿಸೈನ್ ಮಾಡಿರೋವಂಥ ಯಾವುದಾದ್ರು ಒಂದು ಎಕ್ಸಾಂಪಲ್ ಬರೆದ್ರೆ ದ್ಯಾಟ್ ವಿಲ್ ಬಿ ಮೋರ್ ದ್ಯಾನ್ ಎನಫ್. ಸೊ ಎಲ್ಲ ಪಾಯಿಂಟ್ಸ್ನ ಹೇಳಿರೋವಂಥದ್ದು ಇಲ್ಲೇ ಇದೆ. ಸೊ ಜಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಕ್ಲಿಯರ್ ಮಾಡ್ಕೊಂಡು ಹೋದೆ. ಯು ಕ್ಯಾನ್ ಗೋ ಥ್ರೂ ಈಚ್ ಆ್ಯಂಡ್ ಎವ್ರಿ ಡೀಟೇಲ್. ಸೊ ವೆನ್ ಇಟ್ ಕಮ್ಸ್ ಟು ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಯುವರ್ ಎಂಬೆಡೆಡ್ ಸಿಸ್ಟಮ್ ಆ್ಯಂಡ್ ಜನರಲ್ ಕಂಪ್ಯೂಟಿಂಗ್ ಸಿಸ್ಟಮ್, ಜನರಲ್ ಕಂಪ್ಯೂಟಿಂಗ್ ಸಿಸ್ಟಮಿಗೆ ಕಂಪ್ಯೂಟರ್ ಸಿಸ್ಟಮ್ ಎಕ್ಸಾಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಎಂಬೆಡೆಡ್ ಸಿಸ್ಟಮಿಗೆ ಒಂದು DVD ಪ್ಲೇಯರ್ನ ಇಮ್ಯಾಜಿನ್ ಮಾಡ್ತಾ ಬರಿತಾ ಹೋಗಿ. ಈಗ ಕಂಪ್ಯೂಟರಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಇರುತ್ತೆ, ಜನರಲ್ ಪರ್ಪಸ್ ಆಪ್ರೇಟಿಂಗ್ ಸಿಸ್ಟಮ್ ಇರುತ್ತೆ. ಅದು DVD ಪ್ಲೇಯರಲ್ಲಿ ಆ ಥರ ಯಾವುದೇ ಆಪ್ರೇಟಿಂಗ್ ಸಿಸ್ಟಮ್ ಇರಲ್ಲ. ಸೊ ದೆರ್ ವಿಲ್ ಬಿ ಸಮ್ಟೈಮ್ಸ್ ಸಾಫ್ಟ್ವೇರ್ ಇದ್ದರೂ ಕೂಡ ಸ್ಪೆಷಲ್ ಪರ್ಪಸ್ ಸಾಫ್ಟ್ವೇರ್ ಇರುತ್ತೆ ಅಂತ ಹೇಳ್ಬೋದು, ಹೌದಾ? ಸೊ ಹಾಗೆ ನೋಡ್ತಾ ಇದ್ದರೆ ಇನ್ ಯುವರ್ ಜನರಲ್ ಕಂಪ್ಯೂಟಿಂಗ್ ಸಿಸ್ಟಮ್ ಅಪ್ಲಿಕೇಶನ್ಸ್ ಆರ್ ಆಲ್ಟರಬಲ್. DVD ಪ್ಲೇಯರ್ ಅಥವಾ ಎಂಬೆಡೆಡ್ ಸಿಸ್ಟಮಲ್ಲಿ ಆ ಥರ ಅಪ್ಲಿಕೇಶನ್ಸ್ ಆಲ್ಟ್ರ್ ಮಾಡೋಕ್ಕಾಗಲ್ಲ. ಇಟ್ ವಿಲ್ ಬಿ ಪ್ರೀ ಪ್ರೋಗ್ರಾಮ್ಡ್ ಅಂತ ಹೇಳ್ತಾರೆ. ಇಲ್ಲಿ ಕಂಪ್ಯೂಟರ್ ಅಂತ ತೊಗೊಂಡಾಗ ಪರ್ಫಾರ್ಮೆನ್ಸ್ ಈಸ್ ಎ ಕೀ ಫ್ಯಾಕ್ಟರ್ ಇನ್ ಸೆಲೆಕ್ಷನ್ ಆಫ್ ಅ ಸಿಸ್ಟಮ್. ಆಲ್ವೇಸ್ ಫಾಸ್ಟರ್ ಈಸ್ ಬೆಟರ್. ವೆರಾಸ್ ಇಲ್ಲಿ DVD ಪ್ಲೇಯರ್ ಅಥವಾ ಎಂಬೆಡೆಡ್ ಸಿಸ್ಟಮ್ ಅಂತ ತೊಗೊಂಡಾಗ ಇಲ್ಲಿ ಅಪ್ಲಿಕೇಶನ್ಸ್ ಆಗಿರ್ಬೋದು, ಮೆಮರಿ ಆಗಿರ್ಬೋದು, ಪವರ್ ರಿಕ್ವೈರ್ಮೆಂಟ್ಸ್ ಆಗಿರ್ಬೋದು, ಇವೆಲ್ಲ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ಅದನ್ನು ಕೊಂಡ್ಕೋಬೇಕಾದ್ರೆ. ಸೊ ಪವರ್ ಮ್ಯಾನೇಜ್ಮೆಂಟ್ ಈಸ್ ಅವೈಲೇಬಲ್ ಇನ್ ಜನರಲ್ ಪರ್ಪಸ್ ಕಂಪ್ಯೂಟಿಂಗ್ ಸಿಸ್ಟಮ್, ವೆರಾಸ್ in your embedded system it is more concentrated on power savings mode ಅಂತ ಹೇಳ್ತಾರೆ. So response required are not time critical in computer system, whereas response required is highly responsive ಆಗಿರಬೇಕು, ರಿಯಲ್ ಟೈಮ್ ಎಕ್ಸಿಕ್ಯೂಷನ್ ಮಾಡಬೇಕು. ಸೊ ಹಾಗೆ when it comes to a computer system it need not to be deterministic in execution behavior, whereas when it comes to embedded system, so for hard real-time systems execution behavior is deterministic ಆಗಿ ಇರುತ್ತೆ ಅಂತ ಹೇಳ್ತಾರೆ. So these are all the important differences regarding your embedded system. ಇನ್ನು ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರಾಬ್ಲಿ ನಾವು ಇನ್ ಡೀಟೇಲ್ ಆಗಿ ಓದಿದ್ದೀವಿ. ಜಸ್ಟ್ ಗೋ ಥ್ರೂ ಒನ್ಸ್, ಅದನ್ನು ನೀಟಾಗಿ ಹೋಗಿ ಎಲ್ಲ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ರಿಗಾರ್ಡಿಂಗ್ ಈವನ್ ಯುವರ್ ಕ್ವಾಲಿಟಿ ಅಟ್ರಿಬ್ಯೂಟ್ಸ್ ಆಲ್ಸೋ, ಅದನ್ನು ಕೂಡ ಇನ್ ಡೀಟೇಲಾಗಿ ಒಂದ್ಸಲ ನೋಡ್ಕೊಳ್ಳಿ. ಸೊ ಇದರಲ್ಲೂ ಕೂಡ ಎಲ್ಲದನ್ನು ಇನ್ ಡೀಟೇಲಾಗಿ ಹೋಗಿದ್ದೀನಿ. ಯು ಕ್ಯಾನ್ ಗೋ ಥ್ರೂ ದ ವಿಡಿಯೋ ಒನ್ಸ್. ಸೊ ಅದು ಮರ್ತಿರ್ತೀರಾ ಅಂತ ಹೇಳಿ ಹಳೆ ಕಾನ್ಸೆಪ್ಟ್ನ ಒಂದ್ಸಲ ಬ್ರಷ್ ಅಪ್ ಮಾಡಿದೆ. ಸೊ ಯೆಸ್ಟರ್ಡೇ ಐ ಥಿಂಕ್ ವಿ ಡಿಸ್ಕಸ್ ಯುವರ್ ಸ್ಮಾರ್ಟ್ ಲರ್ನಿಂಗ್ ಶೂ ಆ್ಯಂಡ್ ಸೋಲ್, ಮಿಡ್ ಸೋಲ್ ಆ್ಯಂಡ್ ದೆನ್ ದ ಲೆಂತ್ ಬಿಟ್ವೀನ್ ದ ಸೋಲ್, ಆ ನಟ್ಗಳು ಟೈಟ್ ಆಗೋದು, ಲೂಸ್ ಆಗೋದು, ಈ ಕಾನ್ಸೆಪ್ಟ್ಸ್ ಎಲ್ಲದನ್ನು ಕೂಡ ಹೇಳಿದ್ದೆ ನಾನು. ಸೊ ಅಡ್ಯಾಪ್ಟಿವ್ ಕ್ವಶನಿಂಗ್ ಈಸ್ ದ ಡಿಸೈನ್ ದಟ್ ಈಸ್ ಡನ್ ಫಾರ್ ಸ್ಮಾರ್ಟ್ ಶೂ. ಸೊ ಹಾಗೆ ಹಾಲ್ ಎಫೆಕ್ಟ್ ಸೆನ್ಸರ್ ಇರುತ್ತೆ ವಿಚ್ ವಿಲ್ ಅನಲೈಸ್, ಇಟ್ ವಿಲ್ ಗಿವ್ ಇಟ್ ಆಸ್ ಇನ್ಪುಟ್ ಟು ದ ಎಂಬೆಡೆಡ್ ಸಿಸ್ಟಮ್ ಆ್ಯಂಡ್ ಎಂಬೆಡೆಡ್ ಸಿಸ್ಟಮ್ ವಿಲ್ ಡಿಸೈಡ್ ವೆದರ್ ಟು ಕಂಪ್ರೆಸ್ ಆರ್ ನಾಟ್.
ನಾವು ನಾರ್ಮಲಿ ಗ್ರೌಂಡ್ ಮೇಲೆ ಕಾಲಿಟ್ಟು ಪ್ರೆಸ್ ಮಾಡಿದಾಗ ಎಂಬೆಡೆಡ್ ಸಿಸ್ಟಮು ಹೆಲ್ಪ್ ಮಾಡುತ್ತೆ, ನಟ್ಗಳನ್ನ ಟೈಟ್ ಮಾಡುತ್ತೆ, ಸೊ ದಟ್ ನಾವು ತುಂಬ ಪ್ರೆಷರ್ ಹಾಕೋದು ಬೇಕಾಗಲ್ಲ. ಹಾಗೆ ಕಾಲನ್ನ ಗ್ರೌಂಡಿಂದ ತೆಗಿತಾ ಇದ್ದೀವಿ ಅಂತ ಹೇಳಿದ್ರೆ ಆ ನಟ್ ಅಥವಾ ಸ್ಕ್ರೂಸ್ನ ರಿಲೀಸ್ ಮಾಡುತ್ತೆ. ಸೊ ಲೈಕ್ ವಾಯ್ಸ್ ದಿಸ್ ಇಸ್ ದ ಟೆಕ್ನಾಲಜಿ ದಟ್ ಈಸ್ ಯೂಸ್ಡ್ ಇನ್ ಸ್ಮಾರ್ಟ್ ಲರ್ನಿಂಗ್. ಸೊ ದೀಸ್ ಆರ್ ಆಲ್ ದ I think each and every point is clear regarding your embedded system unit 1. So we shall go through the second unit, that is architecture of embedded system. I'll be going that in detail again ಹೇಳ್ತೀನಿ ಅದನ್ನು. We shall start with the second unit from tomorrow. Everyone has to submit the assignment. Class notes ಅಲ್ಲಿ unit 1 PDF ನಾನೇನು ಕಳಿಸಿದ್ದೀನಿ ಎಲ್ಲರೂ ಕೂಡ ಹೇಗಿದೆಯೋ ಹಾಗೆ ಬರ್ಕೊಂಡು you have to submit it. I hope today class was the revision was good. ಎಲ್ಲರೂ ಕೂಡ ಈ ರಿವಿಷನಲ್ಲಿ ತುಂಬ ಡೀಟೇಲಾಗಿ ಕವರ್ ಮಾಡೋದಕ್ಕಾಗಲ್ಲ, ಮೇನ್ ಪಾಯಿಂಟ್ಸ್ ಮಾತ್ರ ಹೇಳ್ಕೊಂಡು ಹೋಗಿದ್ದೆ. ಇನ್ ಕೇಸ್ ಏನೋ ಡೀಟೇಲಾಗಿ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಥ್ರೂ ದ ವೀಡಿಯೋಸ್ ಫ್ರಮ್ ಬಿಗಿನಿಂಗ್. ಥ್ಯಾಂಕ್ ಯು.